ಅಧ್ಯಾಯ 4. ನಿನ್ನ ಹಗ್ಗಗಳನ್ನು ಉದ್ದ ಮಾಡು. ಯೆಶಾಯ ಅಧ್ಯಾಯ 54 ವಚನ 2. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸುವಿ. ನೀನು ಹಬ್ಬಿಕೊಳ್ಳುವಿ, ಎಡಬಲಗಡೆಗಳಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ ಎಂದು ಕರ್ತನು ನಿನಗೆ ವಾಗ್ದಾನ ಮಾಡಿರುತ್ತಾನೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಆತನ ವಾಗ್ದಾನಗಳೆಲ್ಲವೂ ಹೌದು ಎಂದು ಅಮೆನ್ ಎಂದು ಇರುತ್ತದೆ. ಆತನು ನಿನಗೆ ಮಾಡಿದ ವಾಗ್ದಾನದಂತೆಯೇ ನಿಶ್ಚಯವಾಗಿಯೂ ನಿನ್ನನ್ನು ಉದ್ಧರಿಸುವನು. ದೇವ ಮಗುವೆ, ಕರ್ತನು ನಿನಗೆ ವಾಗ್ದಾನ ಮಾಡುವಾಗ ಅದನ್ನು ದೃಢವಾಗಿ ಹಿಡಿದುಕೋ. ಅದು ನಿನ್ನನ್ನು ಉನ್ನತವಾಗಿ ನಡೆಸುವುದು. ಜಾನ್ ಬೆನ್ಹಿನ್ ಅವರು ಜೀವನ ಚರಿತ್ರೆಯ ಬಗ್ಗೆ ಒಂದು ಸಾರಿ ಓದುತ್ತಿದ್ದೇನು. ಅದು ಹೃದಯವನ್ನು ಸ್ಪರ್ಶಿಸಿದ ಒಂದು ವಾಗ್ದಾನ. ಯೆಶಾಯ ಅಧ್ಯಾಯ 42 ವಚನ 16ನೇ ವಾಕ್ಯ. ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ನಡೆಸುವೆನು. ಅವರೆದುರಿಗೆ ಕತ್ತಲನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು. ಈ ಕಾರ್ಯಗಳನ್ನು ಬಿಡದೆ ಮಾಡುವೆನು ಎನ್ನುವ ವಾಕ್ಯವೇ ಅದಾಗಿತ್ತು. ಈ ವಾಕ್ಯವನ್ನು ಅವರ ಪತ್ನಿಯು ಅವರಿಗೆ ಓದಿ ತಿಳಿಸಿ ದೇವರ ವಾಗ್ದಾನವನ್ನು ಅವರಿಗೆ ಕೊಟ್ಟಳು. ಆ ದಿನಗಳಲ್ಲಿ ಅವರು ಒಬ್ಬ ದೊಡ್ಡ ಕುರುಡನಾಗಿಯೂ ದುರ್ಮಾರ್ಗದಲ್ಲಿಯೂ ಜೀವಿಸುತ್ತಿದ್ದರು. ಒಂದು ಕುಲುಮೆಯಲ್ಲಿ ಕಬ್ಬಿಣದ ಕೆಲಸ ಮಾಡುತ್ತಿದ್ದರು. ಡೊಂಕಾದ ಅವರ ಹೃದಯವನ್ನು ಈ ವಾಗ್ದಾನವು ಮುಟ್ಟಿತು. ದೀಪ ಉರಿಯುವಂತೆ ಅವರಲ್ಲಿ ಕಾರ್ಯ ಮಾಡಿತು. ಡೊಂಕನ್ನು ಸರಿಪಡಿಸುವ ದೇವರೇ, ನನ್ನ ಈ ಕುಡುಕತನದಿಂದಲೂ ದುಷ್ಟ ಮಾರ್ಗದಿಂದಲೂ ನನ್ನನ್ನು ಬಿಡುಗಡೆ ಮಾಡು ಎಂದು ಅವರು ಪ್ರಾರ್ಥಿಸಿದರು. ಅವರ ಪತ್ನಿ ಅವರನ್ನು ಆಲಯಕ್ಕೆ ಕರೆದುಕೊಂಡು ಬಂದರು. ಅಲ್ಲಿ ದೇವರು ಒಂದು ದೊಡ್ಡ ರಕ್ಷಣೆಯನ್ನು ಅನುಗ್ರಹಿಸಿದನು. ಮಾತ್ರವಲ್ಲ, ಕರ್ತನು ಅವರನ್ನು ತನ್ನ ಆತ್ಮನ ವರಗಳಿಂದಲೂ ಶಕ್ತಿಯಿಂದಲೂ ತುಂಬಿಸಿದನು. ಮೋಕ್ಷ ಪ್ರಯಾಣ ಎಂಬ ಪುಸ್ತಕವನ್ನು ಅದೇ ಜಾನ್ ಬನಿಯನ್ ರವರು ತಮ್ಮ ಕೈಯಿಂದ ಬರೆದರು. ಅವರ ಮೂಲಕವಾಗಿ ರಕ್ಷಿಸಲ್ಪಟ್ಟವರು ಸಾವಿರಾರು ಮಂದಿ. ಮಾರ್ಟಿನ್ ಲೂಥರ್ ಒಂದು ದಿನ ವಾಗ್ದಾನವನ್ನು ಸತ್ಯವೇದದಲ್ಲಿ ನೋಡಿದರು. ಅದು ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 1 ವಚನ 17 ಆಗಿದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ವಿಶ್ವಾಸಕ್ಕಾಗಿಯೇ ಆ ಸುವಾರ್ತೆಯು ಪ್ರಕಟವಾಗುತ್ತದೆ. ನಂಬಿಕೆಯಿಂದ ನೀತಿವಂತನು ಬದುಕುವನು ಎಂದು ಅವರು ತಿರುಗಿ ತಿರುಗಿ ವಿಶ್ವಾಸದಿಂದ ಹೇಳಲಾರಂಭಿಸಿದರು. ಕರ್ತನಿಗಾಗಿ ನೂರಾರು ಸಭೆಯನ್ನು ಆರಂಭಿಸಿದರು. ಡೇವಿಡ್ ಲಿವಿಂಗ್ಸ್ಟನ್ ಅವರು ಮಿಷನರಿಯಾಗಿ ಆಫ್ರಿಕಾ ದೇಶಕ್ಕೆ ಹೋಗಲು ಕರ್ತನು ಅವರಿಗಾಗಿ ಕೊಟ್ಟ ವಾಗ್ದಾನವು ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 19-20 ಅಡಗಿದೆ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇವೆ ಎಂದು ಕ್ರಿಸ್ತನು ಹೇಳಿದ ಮಾತುಗಳನ್ನು ಮತ್ತೆ ಮತ್ತೆ ವಿಶ್ವಾಸದಿಂದ ಅರಿಕೆ ಮಾಡಿದರು. ವಿಶ್ವಾಸದಿಂದ ಬಲವನ್ನು ಹೊಂದಿದರು. ಕಗ್ಗತ್ತಲೆಯ ಆಫ್ರಿಕಾದಲ್ಲಿ ಸುವಾರ್ತೆಯ ಬೆಳಕನ್ನು ಹಚ್ಚಿದರು. ವಿಲಿಯಂ ಬೆನ್ ಎಂಬ ಭಕ್ತರು ಒಬ್ಬ ದೊಡ್ಡ ಜಯವೀರನಾಗಿ ಪ್ರಕಾಶಿಸಿದರು. ಅವರು ಜಯ ಹೊಂದುವುದಕ್ಕೆ 1 ಯೋಹಾನ ಅಧ್ಯಾಯ 5 ವಚನ 4 ಆಧಾರವಾಗಿತ್ತು. ಆ ವಾಗ್ದಾನವು ಯಾವುದು ಗೊತ್ತೇ? ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. ವಿಲಿಯಂ ಕೇರಿಯವರಿಗೆ ಪ್ರಿಯವಾದ ವಾಗ್ದಾನ ನಾವು ಇದುವರೆಗೂ ಧ್ಯಾನಿಸಿಕೊಂಡಿರುವ ಯೆಶಾಯ ಅಧ್ಯಾಯ 54 ವಚನ 2-3 ಆಗಿರುವ ವಚನಗಳು. ಈ ಗುಡಾರದ ಸ್ಥಳಗಳನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ನಿನ್ನ ಹಗ್ಗಗಳನ್ನು ಉದ್ದ ಮಾಡು, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಈ ವಾಕ್ಯಗಳನ್ನು ಅವರು ತಿರುಗಿ ತಿರುಗಿ ಓದಿದರು. ಅವರ ಹೃದಯಾಳದಿಂದ ಒಂದು ಉತ್ಸಾಹದ ಚಿಲುಮೆ ಎದ್ದಿತು. ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡು ಎನ್ನುವುದೇ ಆ ಶಬ್ದ. ಆ ಮೊಗಳುವಿಕೆಯಿಂದ ಭಾರತದ ದೇಶಕ್ಕೆ ಹೊರಟು ಬಂದರು. ಸತ್ಯವೇದವನ್ನು ಭಾರತದ ದೇಶದಲ್ಲಿರುವ ಎಲ್ಲ ಭಾಷೆಗಳಲ್ಲಿ ಮುದ್ರಿಸಿದರು. ಸತ್ಯವೇದ ಶಾಖೆಗಳನ್ನು ತೆರೆದರು. ಕರ್ತನಿಗಾಗಿ ಶಕ್ತಿಯುತವಾದ ಕಾರ್ಯಗಳನ್ನೇ ಮಾಡಿದರು. ದೇವ ಮಗುವೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ವಾಗ್ದಾನಗಳನ್ನು ದೃಢವಾಗಿ ಹಿಡಿದುಕೋ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳಬೇಕಾಗಿದೆ. ಆದುದರಿಂದ ನಿನ್ನ ಗುಡಾರದ ಗೂಟವನ್ನು ಉದ್ದ ಮಾಡು. ನಿನ್ನ ಗುಡಾರದ ಗೂಟವನ್ನು ಉದ್ದ ಮಾಡು ಎಂದು ಕರ್ತನು ಅನ್ನುತ್ತಾನಲ್ಲ. ಇದರ ಅರ್ಥವೇನು? ಸರ್ಕಸ್ ಗುಡಾರವನ್ನು ನಾವು ನೋಡುತ್ತೇವೆ. ಸಾವಿರಾರು ಜನರು ಕುಳಿತುಕೊಳ್ಳಬೇಕಾಗಿದೆ. 10,000 ಜನರು ಕುಳಿತುಕೊಳ್ಳಬೇಕಾಗಿದೆ. ಅದರ ಹಗ್ಗಗಳನ್ನು ಉದ್ದ ಮಾಡಿ
ನಿವಾಸದ ಪರದೆಗಳನ್ನು ವಿಸ್ತರಿಸಬೇಕು. ಗುಡಾರದ ದೊಡ್ಡದಾಗಿರುವಾಗ ಅನೇಕರು ಕುಳಿತುಕೊಳ್ಳುವುದಕ್ಕಾಗಿ ಹಗ್ಗವನ್ನು ಉದ್ದ ಮಾಡಿರಿ ಎಂದು ಕರ್ತನು ಅನ್ನುತ್ತಾನೆ. ಹಳೆಯ ಕಾಲದ ಹಾಡೊಂದು ಈ ರೀತಿ ಇದೆ. ಈಗ ಮತ್ತೆ ಈ ಹಾಡನ್ನು ಧ್ಯಾನಿಸೋಣ. ಹೊಸ ಹಾಡುಗಳನ್ನು ಬರೆಯಿರಿ. ಹಗ್ಗ ಉದ್ದ, ಪರದೆಗಳು ಉದ್ದ. ಪರದೆಗಳು ಉದ್ದವಾದರೆ ಗುಡಾರದ ವಿಸ್ತಾರ, ಗುಡಾರದ ವಿಸ್ತಾರ ಆತ್ಮಗಳ ಅಭಿವೃದ್ಧಿ. ಹಗ್ಗ ಎಂದರೆ ಏನು? ಹಗ್ಗ ಏನನ್ನು ಸೂಚಿಸುತ್ತದೆ? ಹಗ್ಗ ಉದ್ದವಾಗಬೇಕೆಂದು ಕರ್ತನು ಹೇಳುವ ಅರ್ಥವೇನು? ಹಗ್ಗ ಎನ್ನುವುದು ಪ್ರೀತಿಯನ್ನು ಸೂಚಿಸುತ್ತದೆ. ಮನುಷ್ಯರನ್ನು ಕಟ್ಟಿ ಎಳೆಯುವ ಮಮತೆಯ ಮೂಗುದಾರದಿಂದ ನಾನು ಅವರನ್ನು ಕಟ್ಟಿ ಎಳೆದೆನು ಎಂದು ಹೇಳುತ್ತಾನೆ. ಹೋಶೇಯ ಅಧ್ಯಾಯ 11 ವಚನ 4. ಹಗ್ಗವನ್ನು ಪ್ರೀತಿಗೆ ಹೋಲಿಸಿ ಹೇಳುವುದನ್ನು ಇಲ್ಲಿ ನಾವು ನೋಡುತ್ತೇವೆ. ದೇವಮಗುವೆ, ಕ್ರಿಸ್ತನ ಮಾರ್ಗವೇ ಪ್ರೀತಿಯ ಮಾರ್ಗ. ದೇವರು ಪ್ರೀತಿ ಸ್ವರೂಪಿ ಎಂದು ವಾಕ್ಯವು ಹೇಳುತ್ತದೆ. ಕಲ್ವಾರಿ ಶಿಲುಬೆಯಲ್ಲಿ ಪ್ರೀತಿಯ ಆಳ, ಉದ್ದ, ಅಗಲ, ಎತ್ತರವನ್ನು ಪ್ರಕಟಿಸುತ್ತದೆ. ಸತ್ಯವೇದದ ಮೊದಲ ಅಧ್ಯಾಯದಿಂದ ಕೊನೆಯವರೆಗೂ ಇರುವ ದೇವರ ವಾಕ್ಯ ಸಂದೇಶದಲ್ಲಿ ಒಂದೆರಡಲ್ಲ, ಅದೆಲ್ಲವೂ ಪ್ರೀತಿಯಿಂದಲೇ ತುಂಬಿದೆ. ಪ್ರೀತಿ ಇಲ್ಲದವನು ದೇವರನ್ನು ಅರಿತವನಲ್ಲ. ಪ್ರೀತಿಯ ಹಗ್ಗವನ್ನು ಉದ್ದ ಮಾಡೋಣ. ಎಲ್ಲಿಯವರೆಗೂ ಉದ್ದ ಮಾಡಬೇಕು? ಪ್ರೀತಿಯ ದೇವರನ್ನು ನೋಡಿ ನಮ್ಮ ಹೃದಯದ ಅಂತರಾಳದಿಂದ ಪ್ರೀತಿಸಿ ಮಾರ್ಗ ನಡೆಸುವ ಪ್ರೀತಿಯ ರಕ್ಷಕನನ್ನು ನೋಡೋಣ. ದೈವಿಕ ಪ್ರೀತಿಯ ಹಗ್ಗ. ದೇವಮಗುವೆ, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಅದೇ ಸಮಯದಲ್ಲಿ ಕರ್ತನನ್ನು ಪ್ರೀತಿಸುವುದರಲ್ಲಿ ಕಡಿಮೆಯಾಗಬೇಡ. ನಿನ್ನ ಪ್ರೀತಿಯ ಹಗ್ಗವು ಪರಲೋಕದ ಪ್ರೀತಿಯ ರಕ್ಷಕನವರೆಗೂ ಉದ್ದವಾಗಲಿ. ದೇವರಾದ ಕರ್ತನ ಬಳಿಯಲ್ಲಿ ನಿನ್ನ ಪೂರ್ಣ ಪ್ರಾಣದಿಂದಲೂ ಪ್ರೀತಿಯನ್ನು ತೋರಿಸು. ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಯೇಸು ಅಂದು ಪೇತ್ರನನ್ನು ನೋಡಿ ಕೇಳಿದನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 2 ವಚನ 11-15. ಯೇಸುವಿನ ಈ ಮಾತು ಪೇತ್ರನ ಹೃದಯವನ್ನು ಒಡೆಯಿತು. ಕ್ರಿಸ್ತನ ಮೇಲಿಟ್ಟಿರುವ ಪ್ರೀತಿಯಿಂದಲೇ ಫರಿಸಾಯರಿಂದಲೂ ಸದ್ದುಕಾಯರಿಂದಲೂ ತಿರಸ್ಕರಿಸಲ್ಪಟ್ಟನು. ಯೇಸು ಪೇತ್ರನನ್ನು ನೋಡಿ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು, ಪೇತ್ರನು ನಿಜವಾಗಿ ಅರ್ಪಣ ಭಾವದಿಂದ ತನ್ನನ್ನು ತಗ್ಗಿಸಿಕೊಂಡು, ಹೌದು ದೇವರೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನೇ ಬಲ್ಲೆ ಎಂದನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 21 ವಚನ 15. ಆ ದಿನ ಮೊದಲುಗೊಂಡು ಪೇತ್ರನು ತನ್ನ ಪ್ರೀತಿಯ ಹಗ್ಗವನ್ನು ಉದ್ದ ಮಾಡಿದನು. ಜೀವಮಾನ ಕಾಲವೆಲ್ಲ ಕ್ರಿಸ್ತನಿಗಾಗಿ ಪ್ರೀತಿಯಿಂದ ಸೇವೆ ಮಾಡಿದನು. ಕೊನೆಯಲ್ಲಿ ರೋಮ್ ಸೈನಿಕರು ಅವನನ್ನು ಶಿಲುಬೆಗೆ ಹಾಕುವುದಕ್ಕಾಗಿ ತೆಗೆದುಕೊಂಡು ಹೋಗುವಾಗ ಅವನು ಆತನ ಪ್ರೀತಿಯ ರಕ್ಷಕನಿಗಾಗಿ ಸಾಯುವುದಕ್ಕೂ ಸಿದ್ಧನಾದನು. ತನ್ನನ್ನು ಶಿಲುಬೆಗೆ ಹಾಕಲು ಬಂದವರನ್ನು ನೋಡಿ ಹೀಗೆ ಅನ್ನುತ್ತಾನೆ, ಯೇಸು ಕ್ರಿಸ್ತನಂತೆ ನೇರವಾಗಿ ಶಿಲುಬೆಗೆ ಹಾಕಿಸಿಕೊಳ್ಳಲು ನಾನು ಯೋಗ್ಯನಲ್ಲ. ಆದುದರಿಂದ ನನ್ನನ್ನು ತಲೆ ಕೆಳಗಾಗಿ ಶಿಲುಬೆಗೆ ಹಾಕಿರಿ ಎಂದು ಹೇಳಿದನು. ಕೊನೆ ಉಸಿರಿರುವವರೆಗೂ ಕ್ರಿಸ್ತನ ಮೇಲಿರುವ ಪ್ರೀತಿಯು ಹೆಚ್ಚುತ್ತಲೇ ಇತ್ತು. ದೇವಮಗುವೆ, ನಿನ್ನ ಪ್ರೀತಿಯ ಹಗ್ಗವು ಉದ್ದವಾಗಿದೆಯೋ? ಇದುವರೆಗೂ ನಾವು ಕ್ರಿಸ್ತನನ್ನು ಪ್ರೀತಿಸುತ್ತಿದ್ದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಲು ತೀರ್ಮಾನಿಸೋಣ. ಸ್ವಲ್ಪ ಯೋಚಿಸಿ ನೋಡಿರಿ. ನಾವು ಯಾರ ಮೇಲೆ ಹೆಚ್ಚು ಪ್ರೀತಿಯನ್ನಿಡುತ್ತೇವೋ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಇಚ್ಛಿಸುತ್ತೇವೆ ಅಲ್ಲವೇ? ಅವರನ್ನು ನಾವು ಎಂದೂ ನೋಯಿಸುವುದಿಲ್ಲ ಅಲ್ಲವೇ? ಅವರನ್ನು ನಾವೆಂದಿಗೂ ದುಃಖಪಡಿಸುವುದಿಲ್ಲ ಅಲ್ಲವೇ? ನಾವು ಕರ್ತನನ್ನು ಹಾಗೆಯೇ ಪ್ರೀತಿಸಿದರೆ ಆತನ ಪಾದದಲ್ಲಿ ಇದ್ದು ಬಹಳ ಸಮಯ ಪ್ರಾರ್ಥಿಸಲು ಬಯಸುತ್ತೇವೆ. ಆತನನ್ನು ಹೃದಯದ ಅಂತರಾಳದಿಂದ ಪ್ರೀತಿಸಲು ಬಯಸುತ್ತೇವೆ. ದೇವಮಗುವೆ, ಆ ಪ್ರೀತಿಯ ಹಗ್ಗವಾಗಿರುವ ಪ್ರಾರ್ಥನೆಯು ಪರಲೋಕದವರೆಗೂ ಉದ್ದವಾಗಿರಲಿ. ಅದು ಕರ್ತನಿಗೆ ಪ್ರಿಯವಾಗಿರಲಿ. ಪ್ರತಿದಿನವೂ ನಾವು ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡೋಣ. ಅದು ಬಹಳ ಸಂತೋಷಕರವಾಗಿಯೂ ಪರವಶವಂತದ್ದಾಗಿಯೂ ಇರುತ್ತದೆ. ಪರಿಶುದ್ಧಾತ್ಮನ ಸಹಾಯದಿಂದ ಅನ್ಯ ಭಾಷೆಯಿಂದ ಪ್ರಾರ್ಥಿಸಲು ನಮ್ಮ ಹೃದಯವು ಪರವಶವಾಗುತ್ತದೆ. ದೈವಿಕ ಪ್ರೀತಿ ಮತ್ತು ಅಂತರಾಳವನ್ನು ತುಂಬಿಕೊಳ್ಳುತ್ತದೆ. ಕರ್ತನೊಂದಿಗೆ ಮಧುರವಾದ ಪ್ರಾರ್ಥನೆಯ ಜೀವಿತವನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಿನ್ನ ಪ್ರಾರ್ಥನೆಯ ಪ್ರೀತಿಯ ಹಗ್ಗ ಉದ್ದವಾಗಿರಲಿ. ರಕ್ಷಣೆಯ ಹಗ್ಗ. ಪ್ರೀತಿಗೆ ಮಾತ್ರವಲ್ಲ, ರಕ್ಷಣೆಗೂ ಉದಾಹರಣೆಯಾಗಿ ಹೇಳಬಹುದು. ರಕ್ಷಣೆ ಎಂಬ ಹಗ್ಗವನ್ನು ನಿನ್ನೊಳಗೆ ನೀನು ಕಡಿಮೆ ಮಾಡಿಕೊಳ್ಳಬೇಡ. ನಿನ್ನ ಕುಟುಂಬದಲ್ಲಿರುವವರೆಲ್ಲರನ್ನೂ ಎಲ್ಲರಿಗಾಗಿಯೂ ಈ ರಕ್ಷಣೆಯ ಹಗ್ಗವು ಉದ್ದವಾಗಿರಲಿ. ಆಗ ಮಾತ್ರ ನಿನ್ನ ಇಡೀ ಕುಟುಂಬವೇ ರಕ್ಷಣೆಯ ನಾವೆಯೊಳಗೆ ಸೇರಿ ರಕ್ಷಿಸಲ್ಪಡುತ್ತವೆ.
ರಾಹಾಬಳು ಒಬ್ಬ ಸೂಳೆ, ಪಾಪಿಯೂ ಹೌದು. ಪಾಪ ಮಾರ್ಗದಲ್ಲಿ ಜೀವಿಸಿದ್ದರಿಂದ ಅಲ್ಪವಾಗಿ ಎನಿಸಲ್ಪಟ್ಟಳು. ಆದರೆ ಅವಳಿಗೆ ತನ್ನ ಕುಟುಂಬದ ರಕ್ಷಣೆಯ ಬಗ್ಗೆ ಚಿಂತೆ ಇದ್ದಿತ್ತು. ಯೆರಿಕೋ ಪಟ್ಟಣವು ನಾಶವಾಗುವಾಗ ತನ್ನ ಕುಟುಂಬದವರನ್ನು ರಕ್ಷಿಸುವುದಕ್ಕಾಗಿ ಅವಳು ಪ್ರಯಾಸಪಟ್ಟಳು. ತನ್ನ ಮನೆಯ ಕಿಟಕಿಗೆ ಕೆಂಪು ದಾರವನ್ನು ಕಟ್ಟಿದಳು. ಇಸ್ರಾಯೇಲ್ ಜನರು ಯೆರಿಕೋ ಕೋಟೆಯನ್ನು ಮುತ್ತಿದಾಗ ಈ ಕೆಂಪು ದಾರವನ್ನು ಕಂಡಳು. ಅವರು ಮೊದಲೇ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಪ್ರಕಾರವೇ ಅವಳನ್ನೂ ಅವಳ ಕುಟುಂಬದವರೆಲ್ಲರನ್ನೂ ಕಾಪಾಡಿದರು. ಇಸ್ರಾಯೇಲ್ ಜನರು ಆಕೆಯ ಕುಟುಂಬದವರಿಗೆ ಯಾವ ಕೇಡನ್ನು ಮಾಡಲಿಲ್ಲ. ದೇವಮಗುವೆ, ನಿನ್ನ ಮನೆಯಲ್ಲಿ ಕೆಂಪು ದಾರದಂತೆ ರಕ್ಷಣೆಯ ಹಗ್ಗವನ್ನು ಉದ್ದವಾಗಿ ಕಟ್ಟಿರುವೆಯಾ? ಕೆಂಪು ದಾರವು ಯೇಸುವಿನ ರಕ್ತವನ್ನು ಸುರಿಸಿದ ದೇವರು ನಿನ್ನ ಮನೆಯಲ್ಲಿರುವ ಪ್ರತಿಯೊಬ್ಬೊಬ್ಬರಿಗಾಗಿಯೂ ಸುರಿಸಿದ್ದಾನಲ್ಲ. ಆ ಕೆಂಪು ರಕ್ಷಣೆಯ ದಾರವು ನಿನ್ನ ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು ನೋಡಿ ಉದ್ದವಾಗಲಿ, ಅವರು ಸಹ ಪರಲೋಕ ರಾಜ್ಯದೊಳಗೆ ಬರಬೇಕಲ್ಲವೇ? ಕುಟುಂಬದಲ್ಲಿರುವ ಪ್ರತಿಯೊಬ್ಬರೂ ರಕ್ಷಿಸಲ್ಪಡುವಂತೆ ವಾರದಲ್ಲಿ ಒಂದು ದಿನವಾದರೂ ಅವರಿಗೋಸ್ಕರ ಉಪವಾಸವಿದ್ದು ಪ್ರಾರ್ಥಿಸು. ಅವರಿಗೆ ಕರ್ತನ ಬಗ್ಗೆ ತಿಳಿಸು. ಅವರಿಗಾಗಿ ಪ್ರಾರ್ಥಿಸುವಂತೆ ಸೇವಕರ ಬಳಿ ಕೇಳಿಕೊ. ಆಗ ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಿಸಲ್ಪಡುವಿರಿ. ಸೇವಕರನ್ನು ಸಂತೈಸಿ ಆದರಿಸುವ ಹಗ್ಗ. ದೇವಮಗುವೆ, ನಿನ್ನ ಪ್ರೀತಿಯ ಹಗ್ಗ ಸೇವಕರನ್ನು ನೋಡು ಉದ್ದವಾಗಲಿ. ಸೇವಕರಿಗಾಗಿ ಪ್ರಾರ್ಥಿಸುವುದನ್ನು ಮರೆಯಬೇಡ. ನಿಮ್ಮಿಂದ ಸೇವಕರು ಕಾಪಾಡಲ್ಪಡಬೇಕು. ವಿಲಿಯಂ ಕೇರಿ ಭಾರತದ ದೇಶಕ್ಕೆ ಸೇವೆಗಾಗಿ ಬರುವಾಗ ತನ್ನನ್ನು ಕಳುಹಿಸಿಕೊಡಲು ಬಂದ ಮಕ್ಕಳನ್ನು ನೋಡಿ ಹೇಳಿದರು, ನನ್ನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಆಳವಾದ ಸುರಂಗದೊಳಗೆ ಕಳುಹಿಸುತ್ತಿರುವಿರಿ. ನಾನು ಆತ್ಮಗಳಾಗಿರುವ ವಜ್ರವನ್ನು ಶೇಖರಿಸಿ ಭಾರತಕ್ಕೆ ಹೋಗುತ್ತಿದ್ದೇನೆ. ಆದರೆ ಸುರಂಗದ ಮೇಲಿರುವ ನೀವು ನನ್ನನ್ನು ಪ್ರೀತಿಸಿ ಹಗ್ಗಗಳಿಂದ ಕಟ್ಟಿ ಕಳುಹಿಸುತ್ತಿರುವಿರಿ ಎನ್ನುವುದನ್ನು ಮರೆಯಬೇಡಿರಿ. ಆ ಹಗ್ಗವು ಪ್ರೀತಿಯ ಹಗ್ಗ ಮಾತ್ರವಲ್ಲ, ಪ್ರಾರ್ಥನೆಯ ಹಗ್ಗವೂ ಆಗಿರಲಿ, ಸಹಾಯದ ಹಗ್ಗವಾಗಿರಲಿ. ಆ ಹಗ್ಗವನ್ನು ಹಿಡಿದು ನನ್ನನ್ನು ಸಂತೈಸಿರಿ. ನಿಮ್ಮ ಹಗ್ಗಗಳು ಅಲ್ಲಾಡುವಾಗ ನೀವು ನನಗಾಗಿ ಪ್ರಾರ್ಥಿಸುತ್ತಿರುವಿರಿ ಎಂಬುದನ್ನು ನಾನು ತಿಳಿಯುವೆನು. ಶತ್ರು ನಮ್ಮನ್ನು ಆಳುವಾಗ ನೀವು ಸರಿಯಾಗಿ ಹಗ್ಗವನ್ನು ಹಿಡಿದಿಲ್ಲ ಎಂದು ನಾನು ತಿಳಿದುಕೊಳ್ಳುವೆನು ಎಂದು ಹೇಳಿದರು. ಇದು ಎಷ್ಟು ಸತ್ಯವಾದದ್ದು! ವಿಶ್ವಾಸಿಗಳು ಸಮಸ್ಯೆಗಳಲ್ಲಿರುವಾಗ ಸೇವಕರ ಬಳಿ ಓಡುವರು. ಸೇವಕರ ಬಳಿ ಆಶೀರ್ವಾದಗಳನ್ನು, ಕೃಪೆಯನ್ನು ಹೊಂದಿಕೊಳ್ಳಲು ಇಚ್ಛಿಸುವರು. ಸೇವಕರು ತಮಗಾಗಿ ಭಾರವಾಗಿ ಪ್ರಾರ್ಥಿಸಬೇಕೆಂದು, ಸೇವಕರ ಮೂಲಕವಾಗಿ ತಮ್ಮ ಸಮಸ್ಯೆಗಳು ತೀರಬೇಕೆಂದು, ರೋಗಗಳು ಗುಣವಾಗಬೇಕೆಂದು, ಪಿಶಾಚಿಗಳು ಓಡಬೇಕೆಂದು ಎದುರು ನೋಡುತ್ತಾರೆ. ಆದರೆ ಅವರಾದರೂ ಸೇವಕರಿಗಾಗಿ ಪ್ರಾರ್ಥಿಸುವುದಿಲ್ಲ, ಅವರನ್ನು ಆದರಿಸುವುದೂ ಇಲ್ಲ. ಸತ್ಯವೇದದಲ್ಲಿ ಒಂದು ಸಂಭವವನ್ನು ನಾವು ಓದುತ್ತೇವೆ. ಅಪೊಸ್ತಲನಾದ ಪೌಲನು ದಮಸ್ಕಕ್ಕೆ ಬಂದಾಗ ಅಲ್ಲಿರುವ ಯಹೂದ್ಯರು ಅವನನ್ನು ಕೊಲ್ಲುವುದಕ್ಕಾಗಿ ಹಗಲಿರುಳು ಪಟ್ಟಣದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 9 ವಚನ 24. ಆಗ ದಮಸ್ಕದಲ್ಲಿರುವ ವಿಶ್ವಾಸಿಗಳು ಮಾಡಿದ್ದೇನು ಗೊತ್ತೇ? ಅಪೊಸ್ತಲನಾದ ಪೌಲನನ್ನು ಒಂದು ಹೆಡಿಗೆಯಲ್ಲಿ ಕುಳ್ಳಿರಿಸಿ ಗೋಡೆಯೊಳಗಿಂದ ಇಳಿಸಿದರು. ಮೇಲಿದ್ದ ವಿಶ್ವಾಸಿಗಳು ಆ ಹಗ್ಗವನ್ನು ಹಿಡಿದು ಹೆಡಿಗೆಯನ್ನು ಮೃದುವಾಗಿ ಕೆಳಗಿಳಿಸಿದರು. ಆ ರಾತ್ರಿ ಯಾರ ಕಣ್ಣಿಗೂ ಬೀಳದಂತೆ ತಪ್ಪಿಸಿಕೊಂಡನು. ಒಂದು ವೇಳೆ ಅವರು ಪ್ರೀತಿ ಎಂಬ ಹಗ್ಗ ಅಂದು ಉದ್ದವಾಗಿರದಿದ್ದರೆ ಪೌಲನ ಕೊಲೆಯಾಗುತ್ತಿತ್ತು. ನಮಗೆ ಅವನಿಂದ 14 ಪತ್ರಿಕೆಗಳು ಸಿಗುತ್ತಿರಲಿಲ್ಲ ಅಲ್ಲವೇ? ಅನ್ಯರಿಗಾಗಿಯೂ ಪರದೇಶಸ್ಥರಿಗಾಗಿಯೂ ನೀಳವಾದ ಹಗ್ಗ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಪ್ರೀತಿಯ ಹಗ್ಗವು ಉದ್ದವಾಗಿರಲು, ಅದು ಅನ್ಯರನ್ನು ಪರದೇಶಿಗಳನ್ನು ಕೂಡ ಮುಟ್ಟಲಿ. ಅವರಲ್ಲಿಯೂ ಬೆಲೆ ಕಟ್ಟಲಾಗದ ಆತ್ಮಗಳಿವೆಯಲ್ಲ, ಅವರು ನರಕದಿಂದ ತಪ್ಪಿಸಿಕೊಳ್ಳಬೇಕಲ್ಲವೇ? ಅವರು ಕಲ್ವಾರಿಯ ಶ್ರಮೆಯಲ್ಲಿ ಪಾಲುಗಾರರಾಗಬೇಕಲ್ಲವೇ? ಅವರು ಕರ್ತನ ಬರೋಣದಲ್ಲಿ ಕಾಣಲ್ಪಡಬೇಕಲ್ಲವೇ? ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯಪಡಿಸುತ್ತದೆ ಎಂದು ಪೌಲನು ಬರೆಯುತ್ತಾನೆ. 2 ಕೊರಿಂಥ ಅಧ್ಯಾಯ 5 ವಚನ 14. ಆ ಪ್ರೀತಿಯಿಂದಲೇ ಅವನು ತನ್ನನ್ನು ರೋಮಾಪುರದವರಿಗೂ, ಗ್ರೀಕರಿಗೂ, ಮೂಢರಿಗೂ, ಮನುಷ್ಯರಿಗೂ ಸಾಲಗಾರರನ್ನಾಗಿ ಎನಿಸಿದರು. ಪ್ರೀತಿಗೆ ಸಾಲಗಾರರು, ಸುವಾರ್ತೆಯನ್ನು ಸಾರಿ ತಿಳಿಸುವ ಸಾಲಗಾರರೂ ಹೌದು. ಪ್ರೀತಿಯ ಹಗ್ಗಗಳು ಅನ್ಯ ಜನಾಂಗದವರ ಕಡೆಗೆ ಉದ್ದವಾಗಬೇಕು. ಅನ್ಯ ಜನರನ್ನು ಉಪಚರಿಸುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಇಬ್ರಿಯ ಅಧ್ಯಾಯ 13 ವಚನ 2 ಎಂದು ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ.
ಹಳೆಯ ಒಡಂಬಡಿಕೆಯಲ್ಲಿ ದೇವರ ಜನರು ಬೆಳೆಯನ್ನು ಕೊಯ್ಯುವಾಗ ಆ ಕೊಯ್ದ ಧಾನ್ಯಗಳನ್ನು ಅನ್ಯರಿಗೂ ಪರದೇಶದವರಿಗೂ ಉಪಯೋಗವಾಗುವಂತೆ ಹಾಗೆ ಕೆಲವನ್ನು ಬಿಡುತ್ತಿದ್ದರು. ಮರಗಳಲ್ಲಿ ಫಲವನ್ನು ಕೀಳುವಾಗ ಅದರ ಫಲವನ್ನು ಅನ್ಯರಿಗಾಗಿಯೂ ಪರದೇಶಿಗಳಿಗಾಗಿಯೂ ಕೀಳದೆ ಬಿಡುತ್ತಿದ್ದರು. ದೇವಮಗುವೆ, ನೀನು ಆಸ್ಪತ್ರೆಯ ಸೇವೆಗಾಗಿ ಹೋಗುವುದಾದರೆ ಅಲ್ಲಿ ಪರಿತಾಪಕರವಾದ ಸ್ಥಿತಿಯನ್ನು ಪ್ರೀತಿಗಾಗಿ ತವಕಿಸುವ, ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿರುವ ಮಕ್ಕಳನ್ನು ಕಾಣಬಹುದು. ಅನಾಥ ಮಕ್ಕಳ ಶಾಲೆಗಳಲ್ಲಿ ಹೋದರೆ ತಂದೆ ತಾಯಿಯರಿಲ್ಲದ ದಿಕ್ಕಿಲ್ಲದ ಅನಾಥ ಮಕ್ಕಳ ಪರಿತಾಪಕರ ಸ್ಥಿತಿಯನ್ನು ನೋಡಬಹುದು. ಎಷ್ಟೊಂದು ವಯಸ್ಸಾದ ವೃದ್ಧರು ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟು ಎಲ್ಲಿ ಹೋಗಬೇಕೆನ್ನುವುದನ್ನರಿಯದೆ ಪರಿತಪಿಸುತ್ತಿದ್ದಾರೆ. ಅವರು ದೇವರ ಪ್ರೀತಿಗಾಗಿ ತವಕಿಸುತ್ತಿದ್ದಾರೆ. ನಿನ್ನ ಪ್ರೀತಿಯ ಹಗ್ಗವನ್ನು ಅವರ ಕಡೆಗೆ ಉದ್ದವಾಗಿ ಚಾಚು, ಅವರನ್ನು ಕರ್ತನ ಬಳಿ ನಡೆಸು, ಹಗ್ಗವನ್ನು ಉದ್ದ ಮಾಡು ಎಂದು ಕರ್ತನು ನುಡಿದಿದ್ದಾನೆ. ಆಮೆನ್.